ಎಷ್ಟು ಸಕ್ಕದಾಗೈತಲ್ಲ. ಇದು ನಮ್ಮ ಮನೆ. ಭಯ ಪಡ್ಸೋಣ ಅಂತ ಹೇಳ್ಬಿಟ್ಟು ಬನ್ನಿ. ವಾವ್, ಓಕೆ. ನನಗೆ ಕರ್ಕೊಂಡು ಹೋಗ್ತಾ ಇಲ್ಲಲ್ಲ. ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಮನೆಯಿಂದ. ಸೊ ನಾವು ಇವತ್ತು ನಮ್ಮ ಡ್ರೀಮ್ನ ಅಚೀವ್ ಮಾಡಕ್ ಹೋಗ್ತೇವೆ. ಅಂದರೆ ನಮ್ದು ಒಂದು ಚಿಕ್ಕ ಡ್ರೀಮ್ ಇತ್ತು, ಟ್ರಿಪ್. ಸೊ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಿ. ಎಲ್ಲಿ ಅಂತ ಹೋಗ್ವಾಗ ಹೇಳ್ತೀನಿ. ಆದರೆ ಇವಾಗ ನಾನು ಆದಿ ನಮ್ಮ ಫುಲ್ ರೂಮೆಲ್ಲ ಮಿಸ್ ಆಗಿಬಿಟ್ಟೈತೆ. ಸೊ ನಾನು ಆದಿ, ಆಕಾಶ್, ಪವನು. ಆಕಾಶ್ ಬಂದವನು ನಮ್ಮ ಮನೆಗೆ, ಅವ್ನು ಕೆಳಗಡೆ ಅವನೇ. ಅಮ್ಮ ನೋಡಿ, ಹಾಯ್ ಮಾಮ್. ಏನಾಯ್ತು? ಜೋರಾಗಿ ಹೇಳ್ತು. ನನಗೆ ಕರ್ಕೊಂಡು ಹೋಗ್ತಾ ಇಲ್ಲಲ್ಲ. ಬಾಯ್ಸ್ ಟ್ರಿಪ್ ಅಮ್ಮ, ಹುಡುಗರು ಮಾತ್ರ ಹೋಗ್ತಾ ಇರೋದು. ಆಕಾಶ್ ಬಂದ ಗೈಸ್. ನಾವು ಇವಾಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿಕ್ಕಿದ್ದೀರಿ, ಇನ್ನು ಹೊರಡೋದೆ ಅಷ್ಟೇ. ಪವನ್ನ ಪಿಕ್ ಮಾಡಬೇಕು. ಸೊ ನಮ್ಮಮ್ಮ ನನಗೇನೋ ಕೊಟ್ಟಿದ್ರು, ಇದನ್ನ ಅನ್ಪ್ಯಾಕ್ ಮಾಡೋಣ ಬನ್ನಿ. ಇದನ್ನು ಪಿಡ್ಚ, ಇದು ನೀವು ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀರ ನೋಡಿ. ಇದ್ರೊಳಗಡೆ ಏನೇನೈತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇದ್ರ ಒಂದು ಚಿಕ್ಕ ಬುಕ್ ಇದೆ. ಮತ್ತು ಈ ಪೆನ್ ನೋಡಿದ್ದೀರಾ ಗೈಸ್, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇದೇನೌದು ಕರೆಕ್ಷನ್ ಟೇಪಾ? ಓ, ರಾಂಗಾಗಿ ಬರೆದ್ರೆ ಹಿಂಗೆ ಇಟ್ಕೊಂಡು ಹೇಳಿದ್ರೆ ಮೇ ಬಿ ಹಂಗನ್ಸುತ್ತೆ. ನಾನು ಯೂಸ್ ಮಾಡಿಲ್ಲ, ಆದರೆ ಇದ್ರ ನೋಡಿದ್ದೀನಿ. ಆದರೆ ಇದು ಕಲರ್ ಚೇಂಜ್ ಆಗುತ್ತಾ? ಇಲ್ಲಿ ನೋಡಿ ಗೈಸ್, ಇದು ಬ್ಲೂ, ನಮ್ಮಪ್ಪ ನಮಗೆ ಚಿಕ್ಕ ವಯಸ್ಸಲ್ಲಿ ಇಸ್ಕೊತಾರೆ. ರೆಡ್, ಆಮೇಲೆ ಆರೆಂಜ್ ಐತಿ, ಗ್ರೀನ್. ಇದು ನಾನು ಕಂಟೆಂಟ್ಸ್ ಬರೀತೀನಿ, ಅಂದರೆ ಇಟ್ಕೊತೀನಿ ಈ ಬುಕ್. ಓ, ಹಿಂಗೆ ಇಟ್ಕೊಂಡು ಎಳಿಯೋದು ಗೈಸ್, ವೈಟ್ನರ್ ಥರ. ಇವಾಗ ನಾವು ಹೋಗ್ತಾ ಇದ್ದೀರಿ. ನಮ್ಮ ಅಮ್ಮಗೆ ಬಾಯ್ ಅಂತ ಇದ್ರಿ. ಬಾಯ್ ಮಾಮ್, ಹುಷಾರು, ಹೋಗಿ ಬರ್ತೀರಿ ನಾವು. ಓಕೆ ಬಾಯ್, ಲವ್ ಯು. ಬನ್ನಿ. ಇಲ್ಲ ನೋಡಿ ಗೈಸ್, ಲಗೇಜ್ ಎಷ್ಟಿದೆ. ಓಕೆ ಬಾಯ್ ಬಾಯ್. ಏನಾದರೂ ಇದ್ರೆ ಫೋನ್ ಮಾಡು, ಅಪ್ಡೇಟ್ ಮಾಡ್ತಾ ಇರ್ತೀರಿ. ಅಲ್ಲಿ ಪವನ್ ಮನೆಗೆ ಬಂದಿದ್ದೀರಿ, ಪಟಾಕಿ ಹೊಡಿತವ್ರೆ. ಮೈಕ್ ಇಲ್ಲಿದೆ. ಎಕ್ಸೈಟೆಡ್ ಬಟ್ ಆದ್ರೆ ಏನಿದು ಸಿಂಕ್ ಆಯ್ತಲ್ಲ ಇದು ಪೂಜೆಗೆ ಆ ಪಟಾಕಿಗೆ ಎಲ್ಲ. ಫುಲ್ ಲಗೇಜ್ ಎಲ್ಲ ಎತ್ತಿಟ್ರಿ. ಇವಾಗ ಪೂಜೆ ಸ್ಟಾರ್ಟ್ ಆಗೈತೆ. ಸೊ ಪವನ್ ಮನೆಗೆ ಬಂದಿದ್ದೀರಿ, ಪೂಜೆ ಮಾಡ್ತಾವ್ರೆ ಆಂಟಿ. ಇವಾಗ ತೆಂಗಿನಕಾಯಿ ಹೊಡೆಯಕ್ಕೆ ಹೋಗ್ತಾ ಇದ್ದೀರಿ. ಸೊ ತೆಂಗಿನಕಾಯಿ ಹೊಡೆದು ಕೆಳಗಡೆ ಅಲ್ಲಿ ನಿಂಬೆನ ಇಟ್ಟಿದ್ದೀರಿ, ಆಮೇಲೆ ಹೋಗೋದು ಮುಂದೆಗೆ. ವಾವ್, ಓಕೆ ಆಂಟಿ. ಬಾಯ್ ಅಂಕಲ್, ಹೋಗಿ ಬರ್ತೀವಿ. ಬಾಯ್ ಗೈಸ್, ಫೈನಲಿ ನಾವು ಹೊರಟಿದ್ದೀರಿ ಇವಾಗ. ಸೊ ಹೇಗ ಅನ್ಸ್ತಿದೆ ನಿಂಗೆ? I seriously cannot believe this is happening. Yeah, very excited. Waiting for the days. ನಾನು ಇಷ್ಟೊತ್ತು ತನಕ ಕಾಯ್ತಿದ್ದೆ ಗಾಡಿಯಲ್ಲಿ ಕುತ್ತಿ ಯಾವಾಗ ಸ್ಟಾರ್ಟ್ ಆಗೋದು ಅಂತ ಹೇಳ್ಬಿಟ್ಟು. ಇವಾಗ ಒಂಥರ ಆ ಫೀಲಿಂಗ್ ಹೇಳಕ್ಕಾಗಲ್ಲ, ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ, ಒಂದೊಂದು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ. ನಾನು ವ್ಲಾಗಲ್ಲಿ ತಿಳಿಸ್ತಾ ಇರ್ತೀನಿ, ಬನ್ನಿ ಗೈಸ್. ಇವಾಗ ನಾವು ಡೀಸೆಲ್ ಹೊಡೆಯಕ್ಕೆ ನಿಲ್ಸಿದ್ದೀರಿ ನೋಡಿ. ನಾವಿವಾಗ ಊಟಕ್ಕೆ ನಿಲ್ಸಿದ್ದೀರಿ ಯಾವುದೋ ಮಿಲ್ಟ್ರಿ ಹೋಟೆಲ್ಗೆ. ಬನ್ನಿ ಗೈಸ್, ಚಪಾತಿ ಬಂದಿದೆ, ಚಪಾತಿ, ಚಿಕನ್ ಕರಿ, ಇನ್ನು ಕುಷ್ಕ ಮತ್ತು ಎಗ್ ರೈಸ್ ಬಾಕಿ ಇದೆ. ಸೊ ಅದು ಬಂದರೆ ತಿನ್ಬಿಟ್ಟು ಹೊರಡೋದು. ಫುಲ್ ಆಗೈತಿ ಇವಾಗ ತಿಂದು. ಇಲ್ಲಿ ನೋಡಿ, ನಾವು ರೀಚ್ ಆಗೋದು 3:41ಗ. ಅಲ್ಲಲ್ಲ 2:02ಗೆ ರೀಚ್ ಆಗೋದು. ಇನ್ನು 3 hours 41 minutes ಇದೆ. ಸೊ ನಾವು ರೂಮ್ ಚೆಕ್ ಇನ್ ಆಗೋದೇ ಬೆಳಗ್ಗೆ 8 ಗಂಟೆಗೆ ಅಂತ ಹೇಳೋದು. ಬೇಕ್ರಿ ಹತ್ರ ನಿಲ್ಸಿದ್ದೀರಿ ಇವಾಗ ಕಾಫಿ ಕುಡಿಯೋದಕ್ಕೆ. ಬನ್ನಿ ಕಾಫಿ ಕುಡಿಯೋಣ. ತುಂಬಾ ಮಳೆ ಇದೆ, ಕಾಣಿಸ್ತಾನೆ ಇಲ್ಲ ರೋಡ್ ನೋಡಿ. Blind. ಒಂದ್ ಕಡೆ ನಿಲ್ಸಿದ್ದೆ, ನನ್ನ ಚಪ್ಪಲಿ ನೋಡಿ ಉಲ್ಟಾ ಹಾಕೊಂಡಿದ್ದೀನಿ. IQ level 100. ಸೊ
ಸೊ ನಾವು ಬರ್ಗರ್ ಕಿಂಗ್ ಬಂದಿದ್ದೀರಿ. ಚಪ್ಪಲಿ ಉಲ್ಟಾ ಹಾಕ್ಬಿಟ್ಟಿದ್ದೀನಿ. ಓಕೆ ಲೆಟ್ಸ್ ಗೋ. ಗೈಸ್ ಆಕಾಶ್ ಸುಸು ಮಾಡಕ್ ಹೋಗೋಣ. ಸೊ ನಾವು ಬಿಟ್ಟೋಗ್ತಾ ಭಯ ಪಡ್ಸೋಣ ಅಂತ ಹೇಳ್ಬಿಟ್ಟು ಬನ್ನಿ. ಏನ್ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ. ಆಕಾಶ ಬ್ಯಾಕ್ ಸೈಡ್ ಹೋಗು, ಬ್ಯಾಕ್ ಸೈಡ್. You got scared, right? ಓವರ್ ಸ್ಕೋಪ್. 5:30 ಆಗಿದೆ. ಸೊ ಫೈನಲಿ ನಾವು ವೆಲ್ಕಮ್ ಟು ಚಿಕ್ಕಮಂಗ್ಳೂರ್, ಲ್ಯಾಂಡ್ ಆಫ್ ಕಾಫಿ. ಲೆಟ್ಸ್ ಗೋ. ಪ್ರಾಬ್ಲಮ್ ಏನಂದರೆ 8:30 ಇರೋ ಚೆಕ್ಕಿನು. ಸೊ ನಾವು 5:30 ಇಲ್ಲಿ ಆಲ್ರೆಡಿ ರೀಚ್ ಆಗಿದ್ವಿ. ಇನ್ನೂ ಒಂದು 10 ನಿಮಿಷ ಐತೆ ಅಷ್ಟೇ. ಆದರೆ ಅವರು ಚೆಕ್ ಇನ್ ಮಾಡೋಕ್ಕೆ ಹೇಳಿರೋದು 8:30. ನಾವು ಬೆಂಗಳೂರಲ್ಲಿ ಬಿಟ್ಟಿದ್ದು 9 ಗಂಟೆಗೆ. 9 ಗಂಟೆಯಿಂದ ನಾವು ಒಂದೊಂದು ಕಡೆ ಹೋಗಿ ಒಂದು ಸ್ಟಾಪ್ ಹಾಕಿ 1 ಅವರ್ ವೆಯ್ಟ್ ಮಾಡಿದ್ರಿ. ಸೊ ಆ ಟೈಮಿಂಗ್ಸ್ಗೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು 1 ಗಂಟೆಗೆಲ್ಲ ರೀಚ್ ಆಗಬೇಕಾಗಿತ್ತು. ಇವಾಗಲೂ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ ಬಿಡ್ತಾರೋ ಇಲ್ವೋ ಅಂತ. ಇಲ್ಲಾಂದರೆ 8 ಗಂಟೆ ತನಕ ವೆಯ್ಟ್ ಮಾಡಿ ರೂಮ್ ಚೆಕ್ ಇನ್ ಆಗಬೇಕು. ಬನ್ನಿ ಹೋಗೋಣ. ಗೈಸ್ ಫೈನಲಿ ಬಂದಿದ್ದೀರಿ. ರಾತ್ರಿ ಏನು ಕಾಣಿಸ್ತಿಲ್ಲ. ಲಾಕ್ ಮಾಡೋರಾ? ಜನರವ್ರೆ ಅನ್ಸುತ್ತೆ. ಗೇಟ್ ಲಾಕ್ ಮಾಡೋರು ಗೈಸ್. ಇವಾಗ ಏನು ಮಾಡೋದು ಗೊತ್ತಿಲ್ಲ. 5:45 ಆಗೈತೆ. ಅದು ಜಾಗ ಸಕ್ಕದಾಗೈತೆ. ಏನದು? ನದಿ ಅನ್ಕೊಂಡೆ, ಮೋರಿನದು. ಆ ಸೈಡ್ ಗೈಸ್, ಆ ಸೈಡ್ ನದಿ ಇದೆ. ಅದನ್ನು ಬೆಳಗ್ಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ವ್ಯೂ ಸಕ್ಕದಾಗೈತೆ. ನಮ್ಮ ಸ್ಟೇದು ಮನೇನೂ ಹೇಗೈತೆ ಅಂತ ತೋರಿಸ್ತೀನಿ ಗಾಯ್ಸ್. ಇವಾಗ ನಾವು ನಮ್ಮ ಹೋಮ್ ಸ್ಟೇದು ಟೂರ್ ತೋರಿಸ್ತೀರಿ ಬನ್ನಿ. ಸೊ ಇದು ಲಾನ್ ಏರಿಯಾ ನೋಡ್ಬೋದು. ಹಿಂಗೆ ಬರ್ತಾ ಇಲ್ಲಿ ನೋಡಿ, ನೇಚರ್ ನೋಡಿ ಗೈಸ್. ನೋಡಿ ಗೈಸ್ ಎಷ್ಟು ಪೀಸ್ ಆಗೈತೆ ಅಂದರೆ. ಸೊ ಅಕ್ಕಪಕ್ಕ ಫುಲ್ಲು ಗ್ರೀನರಿ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಐತೆ. ಸೊ ಹಿಂಗೆ ಬರ್ತಾ ಇದು ನಮ್ಮ ಮನೆ. ಅಂದರೆ ಇದು ನಾವು ಇಲ್ಲಿ ಹೋಗಿ ಸ್ಟೇ ಮಾಡ್ತಾ ಇರೋದು. ಅದು ಎಲ್ಲಿ ಸ್ಟೇ ಮಾಡ್ತಾ ಅಂತ ತೋರಿಸ್ತೀರಿ. ಸೊ ಮೇಲೆ ನೀವು ನೋಡಿದ್ರೆ ಒಂದು ರೂಮ್ಗೆ ಬಾಲ್ಕನಿ ಐತೆ, ಕಾಣಿಸ್ತೈತಾ? ಸೊ ಹಂಗೆ. ಸೊ ಹಿಂಗೆ ಇಲ್ಲಿ ಬಂದರೆ ಅದು ಡೋರ್ಮೆಟ್ರಿ. ಸೊ ನಾವು ಆ್ಯಕ್ಚುಲಿ ಅದನ್ನ ಬುಕ್ ಮಾಡಿದ್ದು, ಅದು ನಮ್ಗೆ ಸೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೆಯೇ ತಗೊಂಡ್ರಿ. ಸೊ ಎಂಟ್ರಿ ನೋಡಿ ಗೈಸ್, ಸಕ್ಕದಾಗೈತಲ್ಲ. ಸೊ ಇಲ್ಲೊಂದು ಸ್ಪೇಸ್ ಐತೆ. ಆದಿತ್ತು ಆಕಾಶ್ ಬ್ರಷ್ ಮಾಡ್ಕೊಂಡು ಕೂತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಮಾಡೋರೆ, ಸಿಟ್ಟಿಂಗ್ ಸ್ಪೇಸು ಚೆನ್ನಾಗೈತೆ. ಬನ್ನಿ ಒಳಗಡೆ ಹೋಗೋಣ. ಸೊ ಮನೆಗೆ ಬಂದರೆ ನೀವು ಫಸ್ಟ್ ಇಲ್ಲಿ ಸೋಫಾ ನೋಡ್ಬೋದು. ಸೋಫಾ ಬನ್ನಿ ಒಳಗಡೆ ನೋಡಿ ಗೈಸ್, ಸಕ್ಕದಾಗೈತೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ. ಸೊ ಸೋಫಾ ಇದೆ, ಇಲ್ಲೊಂದು TV ಇದೆ, ವೈಫೈ ಆಕ್ಸೆಸ್ ಇದೆ. ಸೊ ಇಲ್ಲೊಂದು ಸೋಫಾ ಇಕ್ಕೋರೆ. ಇದೊಂದು ಡ್ಯೂಪ್ಲೆಕ್ಸ್ ಮನೆ. ಕಾಫಿ ಬಂತು. ಸೊ ಹಿಂಗೆ ಇಲ್ಲಿ ಬರ್ತಾ ಪೂಜಾ ರೂಮ್ ಇದೆ, ಕಿಚನ್ ಇದೆ. ಕಿಚನ್ ನಾವು ಯೂಸ್ ಮಾಡೋಕ್ಕಲ್ಲ, ಯಾಕಂದರೆ ಏನೂ ಇಲ್ಲ ಇಲ್ಲಿ. ಸೊ ಹಿಂಗೆ ಇದು ನಾವು ತಗೊಂಡಿರೋದು ರೂಮು. ಸೊ ಇಲ್ಲೊಂದು ಕ್ವೀನ್ ಸೈಜ್ ಬೆಡ್ ಐತೆ, ಮತ್ತು ಇಲ್ಲೊಂದು ಕಾಟು, ಇನ್ನೊಂದು ಬೆಡ್ ಐತೆ. ಸೊ ನಾವು 4 ಜನ ಅಡ್ಜಸ್ಟ್ ಮಾಡಿ ಇಲ್ಲಿ ಇರ್ತೀವಿ. ಸೊ ಇಲ್ಲೊಂದು ವಾರ್ಡ್ರೋಬ್ಸ್ ಕೊಟ್ಟವ್ರೆ ಬಟ್ಟೆ ಇಟ್ಕೊಳ್ಳೋದಕ್ಕೆ. ಸೊ ಬಾ. ಸೊ ಹಂಗೆ. ಸೊ ಇಲ್ಲೊಂದು ರೂಮ್ ಇದೆ. ಸೊ ಅವರು ಚೂಸ್ ಮಾಡೋಕ್ಕೆ ಹೇಳಿದ್ರು, ನಾವು ಆ ರೂಮ್ ತೊಗೊಂಡ್ರಿ. ಸೊ ಇದು ಡೂಪ್ಲೆಕ್ಸು. ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ನಾವು ಮೇಲೆ ಬಂದರೆ ವಾವ್,
ಇಲ್ಲೊಂದು ಲಿವಿಂಗ್ ಅಂದ್ರೆ ಏನಂತಾರೆ ಹಾಲ್ ತರ ಕೊಟ್ಟವ್ರೆ. ಸೊ ಇಲ್ಲೊಂದು ಸೋಫಾ, ಚಿಕ್ಕ ಟಿವಿ, ಮೂರು ರೂಮ್ ಐತೆ, 1 2 ಅದೊಂದು. ಇಲ್ಲೇನಿದೆ? ಸೊ ಇದು ಬಾಲ್ಕನಿ, ನಾನು ಅವಾಗೆ ತೋರಿಸಿದ್ನಲ್ವಾ. ವಾವ್, ವ್ಯೂ ನೋಡಿ ಗೈಸ್, ಎಷ್ಟು ಸಕ್ಕದಾಗೈತಲ್ಲ. ಸನ್ರೈಸ್ ಆಗೈತೆ. ಇಲ್ಲೊಂದು ಉಯ್ಯಾಲಿ ಕೊಟ್ಟವ್ರೆ. ಇದೇನಂತಾರೆ, ಉಯ್ಯಾಲಿನ ಏನೋ, ಬನ್ನಿ. ಇಲ್ಲಿ ಸಕ್ಕದಾಗೈತೆ, ಆದ್ರೆ ಇಲ್ಲಿ ರೂಮ್ ಫಿಲ್ ಆಗ್ಬಿಟ್ಟೈತೆ. ನಾವು ಕೆಳಗಡೆ ತಗೊಂಡಿದ್ದೀವಿ, ಬನ್ನಿ ಹೋಗೋಣ. ಸೊ ಅಷ್ಟೇ ಗೈಸ್. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ನೀವು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.